ಸದಾನಂದ ಸುಮತೀಂದ್ರ ಹೃತ್ಪಂಕಜ ಭೃಂಗ ಕದನ ವಿಕ್ರಮ ಬಾಹು ಧೃತ ಕೋದಂಡ ಸೀತಾರಾಮ ಶ್ರೀ ರಘುನಂದನ ಸೀತಾರಾಮ ಶ್ರೀ ರಘುನಂದನ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪೂರ್ಣಪ್ರಜ್ಞಮತಾಂ ಬೋಧಿಪೂರ್ಣೇಂದುಮಕಲಂಕಿನಂ ಸುಜನಾಂಬುಧಿ ಭಾಸ್ವಂತಂ ಸುಮತೀಂದ್ರಗುರುಂ ಭಜೆ. ಮಹಾಮಹಿಮರಾದ ಶ್ರೀ ಸುಮತೀಂದ್ರತೀರ್ಥ ಶ್ರೀಪಾದರ ದಿವ್ಯ ಆರಾಧನೆಯ ಈ ಪರ್ವಕಾಲದಲ್ಲಿ ಆ ಮಹನೀಯರನ್ನು ಸ್ಮರಣೆ ಮಾಡತಕ್ಕಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಹೌದು. ಯಾಕೆಂದರೆ ಎಷ್ಟೋ ಜನರು ಸಜ್ಜನರನ್ನು ಭಕ್ತರನ್ನು ಉದ್ಧಾರ ಮಾಡಲಿಕ್ಕೆ ಅಂತಲೇ ಭೂಲೋಕಕ್ಕೆ ಅವತಾರ ಮಾಡಿ ಬರ್ತಾರೆ. ಆ ಪಂಕ್ತಿಯಲ್ಲಿ ಅದರ ಮೇಲ್ಪಂಕ್ತಿಯಲ್ಲಿ ನಿಲ್ಲುವ ಮಹಾನುಭಾವರು ಶ್ರೀ ಶ್ರೀ ಸುಮತೀಂದ್ರ ತೀರ್ಥ ಗುರುಸಾರ್ವಭೌಮರು. ಇವತ್ತು ಮಂತ್ರಾಲಯ ಮಠದ ಪರಂಪರೆಯಲ್ಲಿ ರಾಯರು ಅವರಿದ್ದಾಗ ಒಂದು ಮಾತು ಹೇಳಿರ್ತಾರಂತೆ. ಭಾವ್ಯ ಸಂಶಯ ಮಹೋ ಗುರುವಂಶೇ ದರ್ಶನ ಶ್ರುತಿ ಪರಸ್ಸುಮತೀಂದ್ರ ತಸ್ಯ ಸಾರ್ಥಕಮಿದಂ ಸಕಲಂ ಸ್ಯಾತ್. ಆ ಸುಮತೀಂದ್ರ ತೀರ್ಥ ಶ್ರೀಪಾದರಿಗೆ ಮುಂದೆ ಅಧ್ಯಯನ ಮಾಡಲಿಕ್ಕಾಗತ್ತೆ ಅಂತ ಇಷ್ಟು ಗ್ರಂಥ ರಚನೆ ಮಾಡ್ತೀನಿ ಅಂತ ಹೇಳಿರ್ತಾರೆ ಅವರು. ಅವ್ರ ಶಿಷ್ಯರು ಕೇಳ್ತಾರಂತ, ಸ್ವಾಮಿ ರಾಯರೇ ಇಷ್ಟೆಲ್ಲ ಗ್ರಂಥ ರಚನೆ ಮಾಡಿದಿರಿ, ಯಾರು ಓದ್ತಾರೆ ಇದನ್ನು? ಎಲ್ಲರಿಗೆ ಹಿಂಗೆ ಓದ್ಲಿಕ್ಕೆ ಸಾಧ್ಯ? ನಿಮ್ಮದು ಒಂದೊಂದು ಗ್ರಂಥವೇ ಗಂಭೀರವಾದ ಆಳವಾದ ಸಮುದ್ರ ಇದ್ದಾಗಿದೆ. ನಾವು ಒಂದೊಂದನ್ನು ಓದ್ತಾ ಇದ್ರೇ ಅದರಲ್ಲೇ ಮುಳುಗಿ ಹೋಗ್ತೀವಿ. ಉಳಿದಿದ್ದನ್ನೆಲ್ಲ ಓದಲಿಕ್ಕೆ ಯಾವಾಗ ಸಮಯ ಸಿಗುತ್ತೆ ಅಂತ ನಾವು ಕಾಯ್ತೀವಿ. ಅಂಥದ್ರಲ್ಲಿ ಇಷ್ಟೆಲ್ಲ ಗ್ರಂಥ ಬರೆದಿದ್ರಲ್ಲ, ಏನು ವಿಶೇಷ? ಅದಕ್ಕೆ ಹೇಳ್ತಾರೆ, ನಮ್ಮ ಗುರುವಂಶದಲ್ಲಿ ಅಂದರೆ ಈ ಗುರು ಪರಂಪರೆಯಲ್ಲಿ ಮಹಾಜ್ಞಾನಿಯಾದ ಸುಮತೀಂದ್ರ ತೀರ್ಥರು ಅಂತ ಒಬ್ಬ ಮಹಾನುಭಾವರು ಬರ್ತಾರೆ. ಅವರು ಇದನ್ನೆಲ್ಲ ಆಮೂಲಾಗ್ರವಾಗಿ ಅಧ್ಯಯನ ಮಾಡಿ ಹಾಕ್ತಾರೆ, ಆಮೂಲಾಗ್ರವಾಗಿ ಓದ್ಬಿಡ್ತಾರೆ. ಇವರು ಒಂದು ಅಕ್ಷರ ಬಿಡದಂತೆ ಸಮಗ್ರ ನಮ್ಮಿಂದ ರಚಿತವಾದ ಗ್ರಂಥಗಳ ಅಧ್ಯಯನವನ್ನು ಮಾಡಿ ತಾವು ಮುಂದೆ ತಸ್ಯ ಸಾರ್ಥಕಮಿದಂ ಸಕಲಂ ಸ್ಯಾತ್, ಅವರಿಗೆಲ್ಲ ಮುಂದೆ ಗ್ರಂಥ ರಚನೆ ಮಾಡೋ ವಿಷಯಕ್ಕೆ ಇದು ಸಾರ್ಥಕ ಆಗುತ್ತೆ ಅನ್ನೋ ನಿಟ್ಟಲ್ಲಿ ನಾವು ರಚನೆ ಮಾಡ್ತಾ ಇರೋದು ಅಂತ ಆ ರಾಯರು ತಮ್ಮ ಶಿಷ್ಯರಿಗೆ ಅವ್ರ ಕಾಲದಲ್ಲಿ ಹೇಳಿದ್ರಂತೆ. ಅಂಥ ರಾಯರಿಂದಲೇ ಮುಂದೆ ಪಟ್ಟಕ್ಕೆ ಬರ್ತಕ್ಕಂಥವ್ರು ಅನ್ನುವ ಅಭಿಧಾನವನ್ನು ಪಡ್ಕೊಂಡವರೇ ಸುಮತೀಂದ್ರ ತೀರ್ಥ ಗುರುಸಾರ್ವಭೌಮರು, ಪ್ರಾತಸ್ಮರಣೀಯರು ಈ ಮಹಾನುಭಾವರು. ಇವರ ಚರಿತ್ರೆ ಬಗ್ಗೆ ಹೇಳೋದು ಅಂದರೆ ಅದೊಂದು ರೋಮಾಂಚಕವಾದ ಕಥನ. ಅದು ರಾಯರ ತಂದೆಗಳು ತಿಮ್ಮಣ್ಣ ಭಟ್ರು. ಈ ತಿಮ್ಮಣ್ಣ ಭಟ್ರಿಗೆ 3 ಜನ ಮಕ್ಕಳು. ವೆಂಕಮ್ಮ ಅಂತ ಮಗಳು, ಗುರುರಾಜಾಚಾರ್ಯ ಅಂತ ಹಿರಿಯ ಮಗ, ವೆಂಕಟನಾಥಾಚಾರ್ಯ ಅಂತ ಕಿರಿಯ ಮಗ. ಆ ವೆಂಕಮ್ಮನಿಗೆ ಒಬ್ಬ ಮಗ ಹುಟ್ಟಿದ, ಅವರ ಹೆಸರು ನಾರಾಯಣಾಚಾರ್ಯ ಅಂತ ಹೇಳಿ. ಅದಾದ ಮೇಲೆ ಗುರುರಾಜಾಚಾರ್ಯರ ಮಗ ವೆಂಕಟನಾರಾಯಣಾಚಾರ್ಯ ಅಂತ. ಆಮೇಲೆ ವೆಂಕಟನಾಥಾಚಾರ್ಯರು ಅಂದರೆ ರಾಯರ ಪೂರ್ವಾಶ್ರಮದ ಮಕ್ಕಳು ಲಕ್ಷ್ಮೀನಾರಾಯಣಾಚಾರ್ಯರು ಅಂತ. ಹೀಗೆ 3 ಜನ ನಾರಾಯಣರು. ಅಕ್ಕನ ಮಗ ನಾರಾಯಣಾಚಾರ್ಯರು, ಪ್ರಸಿದ್ಧವಾದ ರಾಘವೇಂದ್ರ ವಿಜಯ ಕಾವ್ಯವನ್ನು ಬರೆದ ಮಹಾನುಭಾವರು. ಅಣ್ಣನ ಮಕ್ಕಳು ವೆಂಕಟನಾರಾಯಣಾಚಾರ್ಯರು. ರಾಯರ ಮಕ್ಕಳು ಋಗ್ಭಾಷ್ಯದ ಟೀಕೆಯನ್ನು ಬರೆದ ಮಹಾಜ್ಞಾನಿಗಳು ಲಕ್ಷ್ಮೀನಾರಾಯಣಾಚಾರ್ಯರು ಅಂತ. ಗುರುಗುಣಸ್ತವನದಲ್ಲೂ ಅವ್ರ ಹೆಸರು ಬರುತ್ತೆ, ಲಕ್ಷ್ಮೀನಾರಾಯಣಾರ್ಯ ತವ ತನಯಮಣಿ ಸತ್ಸು ಸರ್ವೇಶು ಧನ್ಯೋ ಅಂತ ವಾದೀಂದ್ರ ಪ್ರಭುಗಳು ಕೊಂಡಾಡ್ತಾರೆ. ಈ 3 ಜನ ನಾರಾಯಣಾಚಾರ್ಯರು ಅಂತೇನಿರ್ತಾರೆ, ಇದರಲ್ಲಿ ರಾಯರ ಅಣ್ಣಂದಿರ ಮಕ್ಕಳು ವೆಂಕಟನಾರಾಯಣಾಚಾರ್ಯರು. ಆ ವೆಂಕಟನಾರಾಯಣಾಚಾರ್ಯರಿಗೆ 5 ಜನ ಮಕ್ಕಳು. ಅವರು ಕ್ರಮವಾಗಿ ರಾಯರ ನಂತರ ಯೋಗೀಂದ್ರರು, ಸೂರ್ಯೇಂದ್ರ ತೀರ್ಥರು ಅಂತ ಈ ಅಭಿಧಾನದಿಂದ ಶೋಭಿಸ್ತಾ ಇರ್ತಾರೆ. ಅವರ ಒಬ್ಬ ಮಗ ಮುದ್ದು ವೆಂಕಟಕೃಷ್ಣಾಚಾರ್ಯ ಅಂತ. ನಿಜವಾಗಲೂ ಆ ಮಗು ಪುಟ್ಟದಾಗಿದ್ದ, ಬಹಳ ಮುದ್ದಾಗಿರತ್ತಂತೆ. ಅಗಲವಾದ ಕಣ್ಣುಗಳು, ಮುದ್ದಾದ ಪುಟ್ಟ ಮೂಗು, ಪುಟ್ಟ ತುಟಿ, ಗುಂಗುರು ಕೂದಲು, ಪುಟ್ಟ ಶಿಖೆ, ಇದನ್ನು ಬಿಟ್ಟುಕೊಂಡು ಎಲ್ಲರ ಮಧ್ಯದಲ್ಲಿ ತಿರುಗಾಡ್ತಾ ಇರತ್ತಂತೆ. ಅಷ್ಟೊತ್ತಿಗೆ ರಾಯರು ಸನ್ಯಾಸ ಸ್ವೀಕಾರ ಮಾಡಿರ್ತಾರೆ. ವೆಂಕಟನಾಥಾಚಾರ್ಯರು ರಾಘವೇಂದ್ರ ತೀರ್ಥರಾಗಿ ಶೋಭಿಸ್ತಾ ಇರ್ತಾರೆ. ತಮ್ಮ ಅಣ್ಣನ ಮೊಮ್ಮಕ್ಕಳೆಲ್ಲ ಇವ್ರ ಹತ್ರ ಓದಲಿಕ್ಕೆ ಅಂತ ಬರ್ತಿರ್ತಾರೆ. ಸಣ್ಣ ಹುಡುಗಾಗಿದ್ದಾಗಿಂದಲೂ ಕೂಡ ಆ ರಾಯರ ಅಣ್ಣಂದಿರ ಮೊಮ್ಮಕ್ಕಳೇನಿದ್ದರೂ ಅವರು ಸಣ್ಣ ವಯಸ್ಸಲ್ಲಿ ತಮ್ಮ ತಂದೆಗಳಲ್ಲೇ ಅಭ್ಯಾಸ ಮಾಡ್ತಾರೆ. ವೆಂಕಟನಾರಾಯಣಾಚಾರ್ಯರಲ್ಲಿ ಅಧ್ಯಯನ ಮಾಡಿ ಗುರುರಾಜಾಚಾರ್ಯರಲ್ಲಿ ಪ್ರೌಢ ಗ್ರಂಥಗಳ ಒಂದಿಷ್ಟು ಪ್ರವೇಶಿಕೆಯನ್ನು ಪಡೆದು ಉದ್ಗ್ರಂಥಗಳ ಅಧ್ಯಯನಕ್ಕೆ ರಾಯರಲ್ಲಿ ಬರ್ತಾರಂತೆ ಆ 5 ಜನ ಅಣ್ಣ ತಮ್ಮಂದರು. ಮುಂದೆ 5 ಜನರು ಯತಿಗಳಾಗಿ ರಾರಾಜಿಸ್ತಾರೆ.
ಇವರು ರಾಯರಲ್ಲಿ ಬಂದು ವ್ಯಾಸತ್ರಯಗಳು, ಶ್ರೀಮನ್ಯಾಯಸುಧಾ, ಬ್ರಹ್ಮಸೂತ್ರ ಭಾಷ್ಯ, ಗೀತಾಭಾಷ್ಯ, ಗೀತಾ ತಾತ್ಪರ್ಯ ಎಲ್ಲ ಸರ್ವಮೂಲ ಗ್ರಂಥಗಳನ್ನು, ಟೀಕಾರಾಯರ ಗ್ರಂಥಗಳನ್ನು ಆಮೂಲಾಗ್ರವಾಗಿ ಅಧ್ಯಯನ ಮಾಡ್ತಾರೆ ಈ ಮಹನೀಯರು. ಆವಾಗ ರಾಯರಿಗನ್ಸುತ್ತೆ, ಇಂಥ ಹುಡುಗರು ಮುಂದೆ ವಿದ್ವಾಂಸರಾಗಿ ರಾರಾಜಿಸ್ತಾರೆ, ಶೋಭಿಸ್ತಾರೆ, ಜ್ಞಾನಿಗಳಾಗಿ ಪ್ರಸಿದ್ಧರಾಗ್ತಾರೆ, ಇವರು ನಮ್ಮ ಪೀಠದಲ್ಲಿ ಮುಂದೆ ಬಂದು ರಾಮದೇವರ ಸೇವೆಯನ್ನು ಮಾಡಲಿ ಅನ್ನುವ ಭಾವದಲ್ಲಿ ಅದೇ ವಿದ್ಯಾರ್ಥಿಗಳಿಗೆ, ಶಿಷ್ಯರಿಗೆ ಮುಂದೆ ತಮ್ಮ ವೃದ್ಧಾಪ್ಯ ಕಾಲದಲ್ಲಿ ಸನ್ಯಾಸವನ್ನು ಹಿರಿಯ ಮಗನಿಗೆ, ತಮ್ಮ ಅಣ್ಣನ ಮೊಮ್ಮಗನಿಗೆ ಕೊಟ್ಟಾಗ ಅವರ ಹೆಸರು ಯೋಗೇಂದ್ರ ತೀರ್ಥರು ಅಂತ, ಆಮೇಲೆ ಅವರ ಶಿಷ್ಯರು ಸೂರ್ಯೇಂದ್ರ ತೀರ್ಥರು ಅಂತ ಪ್ರಸಿದ್ಧರಾಗ್ತಾರೆ. ಇದಾದ ಮೇಲೆ ಮುದ್ದು ವೆಂಕಟಕೃಷ್ಣಾಚಾರ್ಯರು ಅಂತ ಅವರಿಗೆ ಸನ್ಯಾಸ ಕೊಡ್ತಾರೆ. ಈ ಮಹನೀಯರು ಎಂಥ ವಿದ್ಯಾವಂತರು ಅಂತಂದರೆ, ತಂಜಾವೂರಿನ ರಾಜಮನೆತನ, ಆವಾಗ ನಾಯಕ ಮನೆತನ ಅಳಿದು ಹೋಗಿರತ್ತೆ. ಅದಾದ ಮೇಲೆ ಏನಾಗುತ್ತೆ, ಪ್ರಸಿದ್ಧ ಮಹಾರಾಜನಾದ ಮರಾಠಿಯ ಶಿವಾಜಿ ಏನಿದ್ದಾನೆ, ಈ ಶಿವಾಜಿ ಮಹಾರಾಜನ ತಮ್ಮ ಒಬ್ಬನಿರ್ತಾನೆ. ಶಿವಾಜಿಯ ತಂದೆಗೆ 2 ಪತ್ನಿಯಂದರು. ಅದರಲ್ಲಿ ಒಬ್ಬ ಜೀಜಾಬಾಯಿಯ ಮಗ ಶಿವಾಜಿ, ಇನ್ನೊಬ್ಬ ಪತ್ನಿಯ ಮಗ ಏಕೋಜಿ ಅಂತಿರ್ತಾನೆ. ಅವನಿಗೆ ವೆಂಕೋಜಿ ಅಂತಲೂ ಕರೀತಾರೆ. ಈ ವೆಂಕೋಜಿ ಮಹಾರಾಜನ ಮಗ ಇರ್ತಾನೆ, ಅವನ ಹೆಸರು ಶಾಹು ಮಹಾರಾಜ ಅಂತ ಹೇಳಿ. ಈ ಶಾಹು ಮಹಾರಾಜ ಮುದ್ದು ವೆಂಕಟಾಚಾರ್ಯರ ಅಗಾಧವಾದ ವಿದ್ವತ್ತನ್ನು ಕಂಡು ಅವರನ್ನು ತನ್ನ ಆಸ್ಥಾನದ ವಿದ್ವಾಂಸರನ್ನಾಗಿ ಮಾಡಿಕೊಂಡಿರ್ತಾನೆ. ಅವರ ಎಂಥದ್ದೇ ಸಂಶಯ ಬಂದರೂ ಅವರಲ್ಲಿ ಹೋಗೋದು, ಚರ್ಚೆ ಮಾಡೋದು. ಇವರಿಗೆ ಅಷ್ಟಿಷ್ಟು ಗೊತ್ತಿದೆ ಅಂತಲ್ಲ, ಷಡ್ದರ್ಶನ ವಿದ್ವಾಂಸರು ಅಂತ ಕರೀತಾರೆ. ದರ್ಶನಗಳು ಅಂತಿದ್ದಾವೆ ಬೇರೆ ಬೇರೆದು. ಆ ಎಲ್ಲ ದರ್ಶನಗಳನ್ನು ಅಧ್ಯಯನ ಮಾಡಿದವರು ಬರೀ ಕೇವಲ ಅಷ್ಟೇ ಅಲ್ಲ, ಲಲಿತ ಕಲೆಗಳ ಜ್ಞಾನ, ಸಂಗೀತ ಶಾಸ್ತ್ರದ ಜ್ಞಾನ, ಕಾವ್ಯಮೀಮಾಂಸೆ, ಕಾವ್ಯಗಳ ಪರಿಜ್ಞಾನ, ಆ ಕಾಲದಲ್ಲಿ ಇವರು ತಿಳಿದಿದ್ದ ವಿಷಯ ಅಂತಲೇ ಇಲ್ಲ, ಬೌದ್ಧ ಗ್ರಂಥಗಳನ್ನೇ ಅಧ್ಯಯನ ಮಾಡಿ ಹಾಕ್ಬಿಟ್ಟಿರ್ತಾರೆ ಮುದ್ದು ವೆಂಕಟಕೃಷ್ಣಾಚಾರ್ಯರು. ಅಂಥ ವಿದಗ್ಧ ವಿದ್ವಾಂಸರವರು. ಹಾಗಾಗಿ ಅವರನ್ನು ತಗೊಂಡು ಅವರನ್ನು ಆಹ್ವಾನ ಮಾಡಿಕೊಂಡು ತನ್ನ ಸಂಸ್ಥಾನದಲ್ಲಿ ತಾನು ಆಸ್ಥಾನ ಮಹಾವಿದ್ವಾಂಸರನ್ನಾಗಿ ನೇಮಕ ಮಾಡಿರ್ತಾನೆ. ಗೌರವದ ಮಾಸಾಶನಗಳನ್ನು ಸಲ್ಲಿಸ್ತಾ ಇರ್ತಾನೆ ಅವರಿಗೆ. ಅಂಥ ಪಾಂಡಿತ್ಯ ಮುದ್ದು ವೆಂಕಟಕೃಷ್ಣಾಚಾರ್ಯರದು. ಅನೇಕ ಕೃತಿಗಳು, ಇವರು ಪೂರ್ವಾಶ್ರಮದಲ್ಲಿ ಬರೆದ ಅನೇಕ ಕೃತಿಗಳು. ಶಾಹುರಾಜ ವಿಜಯ ಅಂತೊಂದು ಬರುತ್ತೆ. ಆ ಶಾಹುರಾಜನ ಮೇಲೆ ಅವನು ಮಾಡಿರ್ತಕ್ಕಂತಹ ಕಾರ್ಯಗಳ ಬಗ್ಗೆ ಬೆಳಕು ಚೆಲ್ತಕ್ಕಂತಹ ಒಂದು ಗ್ರಂಥ ಅದು. ಅದೇ ಥರನೇ ರಾಯರ ಗುರುಗಳು ಸುಧೀಂದ್ರ ತೀರ್ಥ ಶ್ರೀಪಾದರು ಅಲಂಕಾರ ಮಂಜರಿ ಅಂತ ಒಂದು ಗ್ರಂಥ ಬರೆದಿದ್ದಾರೆ. ಈ ಅಲಂಕಾರ ಮಂಜರಿ ಗ್ರಂಥದ ಮೇಲೆ ವ್ಯಾಖ್ಯಾನ ಮಾಡಿದ್ದಾರೆ ಸುಮತೀಂದ್ರ ತೀರ್ಥ ಶ್ರೀಪಾದರು. ಇನ್ನೊಂದು ವಿಶೇಷ ಏನು ಅಂತಂದರೆ, ಇದೇ ಮುದ್ದು ವೆಂಕಟಕೃಷ್ಣಾಚಾರ್ಯರಿಗೆ ಮುಂದೆ ಸನ್ಯಾಸ ಆಗುತ್ತೆ. ಸೂರ್ಯೇಂದ್ರ ತೀರ್ಥ ಶ್ರೀಪಾದರು ಸುಮತೀಂದ್ರ ತೀರ್ಥ ಅಂತ ಅಭಿಧಾನವನ್ನು ಕೊಡ್ತಾರೆ ಇವರಿಗೆ. ನಿಜವಾಗಲೂ ಸಾರ್ಥಕವಾದ ಅಭಿಧಾನ ಇದು. ಯಾಕೆ ಅಂತಂದರೆ, ಸುಮತಿಗಳು ಅಂತಂದರೆ ಮಹಾಜ್ಞಾನಿಗಳು ಅಂತ ಅರ್ಥ. ಅವರಿಗೆ ಇಂದ್ರ ಅಂದರೆ ಅವರೆಲ್ಲರಿಗೂ ಅಧಿಪತಿ ಅಂತ ಇವರು ಶೋಭಿಸ್ತಾ ಇದ್ದರು. ಇವರ ಚರಿತ್ರೆಯಲ್ಲಿ ಕೇಳಿದ್ರೆ ನಿಜವಾಗ್ಲೂ ಆಶ್ಚರ್ಯ ಅಂತ ಅನಿಸುತ್ತೆ, ಹಿಂಗೂ ಇದ್ದಿರಬಹುದಾ ವಿದ್ವತ್ ಇವ್ರದ್ದು ಅಂತ ಹೇಳಿ. ಒಮ್ಮೆ ಏನಾಗುತ್ತೆ ಅಂತಂದರೆ, ಈ ಮಹನೀಯರು ತಾವು ಸನ್ಯಾಸವನ್ನು ಸ್ವೀಕಾರ ಮಾಡಿ ಆದಮೇಲೆ ಭಾರತದ ವಿವಿಧ ಭೂಭಾಗಗಳನ್ನು ಸಂಚಾರ ಮಾಡ್ತಾರೆ. ಹಳ್ಳಿಗೆ ಹೋಗಿ ಧರ್ಮ ಪ್ರಚಾರ ಮಾಡ್ತಾರೆ. ಹಳ್ಳಿಗೆ ಹೋಗಿ ಆಚಾರ್ಯ ತತ್ವ ಏನು, ನಿಜವಾಗಲೂ ವೇದಾಂತದ ಸಾರ ಏನು ಅನ್ನೋದನ್ನು ಸರಳವಾಗಿ ತಿಳಿಸ್ತಿರ್ತಾರಂತೆ. ಅಂಥ ಸುಮತೀಂದ್ರ ತೀರ್ಥ ಶ್ರೀಪಾದರು ಸಾಮಾನ್ಯವಾಗಿ ತುಂಬ ವಿದ್ವತ್ತಿತ್ತು ಅಂತಂದರೆ ಎಷ್ಟೋ ಬಾರಿ ಅದನ್ನು ಸರಳವಾಗಿ ತಿಳಿಸ್ಲಿಕ್ಕೆ ಬರೋದಿಲ್ಲ. ಸರಳವಾಗಿ ತಿಳಿಸ್ತಾ ಇದ್ದಾರೆ ಅಂತ ಇರೋರಲ್ಲಿ ತುಂಬ ವಿದ್ವತ್ ಇರಲೇಬೇಕು ಅಂತೇನು ನಿಯಮ ಇಲ್ಲ. ಆದರೆ ಸಂಕ್ಷೇಪ ವಿಸ್ತಾರಾಭ್ಯಾಂ ಹಿ ಪ್ರವದಂತಿ ಮನೀಷಿಣಃ ಅಂತ ಒಂದು ಶಾಸ್ತ್ರೋಕ್ತಿ. ಸಂಕ್ಷೇಪ ಮಾಡಿಯೂ ಹೇಳಲಿಕ್ಕೆ ಬರ್ತದೆ, ಅದನ್ನೇ ವಿಸ್ತಾರವಾಗಿಯೂ ಹೇಳಲಿಕ್ಕೆ ಬರ್ತಕ್ಕಂಥದ್ದು ನಿಜವಾದ ವಿದ್ವಾಂಸನ ಲಕ್ಷಣ ಅಂತ ಒಂದು ಮಾತು. ಹಾಗೆ ಸುಮತೀಂದ್ರರು ಶಾಸ್ತ್ರಕ್ಕೆ ಅಂತ ಹೇಳಿದ್ರು ಅಂದರೆ ಅವನ ಮುಂದೆ ಎಂಥವನೇ ಆಗಲಿ ಮಾತಾಡ್ಲಿಕ್ಕಾಗೋದಿಲ್ಲ. ಅಂದರೆ ಅವ್ರನ್ನ ಸೋಲಿಸ್ತೀನಿ, ವಾಕ್ಯಾರ್ಥ ಮಾಡ್ತೀನಿ ಅಂತ ಬಂದವನು. ಅದೇ ಸಣ್ಣ ಮಗು ಕೂತಿತ್ತು ಅಂದರೂ ಕೂಡ ಆಚಾರ್ಯ ಏನು ಹೇಳಿದ್ದಾರೆ, ಆ ಮಗುವಿನ ಯೋಗ್ಯತೆಗೆ ಎಷ್ಟು ಅನುಗುಣವಾಗಿ ಬೇಕೋ ಅಷ್ಟನ್ನು ಉಪದೇಶ ಮಾಡುವ ಅಪೂರ್ವ ಸಾಮರ್ಥ್ಯ ಇವರಲ್ಲಿತ್ತು. ಸರಿ, ಸಂಚಾರ ಮಾಡ್ತಾ ಇದ್ದಾರೆ, ಬೇರೆ ಬೇರೆ ಪ್ರಾಂತ್ಯಗಳಿಗೆ ಹೋಗ್ತಾ ಇದ್ದಾರೆ. ಹೋಗೋ ಕಾಲಕ್ಕೆ ಏನಾಯಿತು, ಒಮ್ಮೆ ಮಧುರೈ ಪ್ರಾಂತ್ಯಕ್ಕೆ ಬಂದಿದ್ದಾರೆ. ಮಧುರೈ ಬಹಳ ವಿಶೇಷವಾದ ಕ್ಷೇತ್ರ. ಹಿಂದೆ ವಾದಿರಾಜ ಪ್ರಭುಗಳು ಅಲ್ಲಿ ಸಂಚಾರ ಮಾಡ್ತಾ ಅಳಗಿರೀಶ ಅಂಥೇಳಿ, ಅಲ್ಲಿಯ ಸುಂದರರಾಜ ಪೆರುಮಾಳ್ ಅಂಥೇಳಿ ಬೆಟ್ಟದ ಮೇಲೆ ಆ ವರದರಾಜ ದೇವರು ಇದ್ದಾನಲ್ಲಿ. ಸುಂದರರಾಜ ದೇವರು ಪರಮಾತ್ಮನ ರೂಪ ಅದು. ಸುಂದರಾಯತ ಭುಜಂ ಭಜಾಮಹೇ ಅಂತ ಸುಂದರ ಬಾಹುಸ್ತವ ಅಂಥೇಳಿ. ಆಮೇಲೆ ಅಲ್ಲೇ ನೂಪುರ ಗಂಗೆ ಅಂತ ಒಂದು ಕ್ಷೇತ್ರ ಇದೆ. ಆ ಗಂಗೆ ಹರಿದು ಬರ್ತಾಳೆ ಬೆಟ್ಟದಿಂದ. ಅಲ್ಲೂ ಕೂಡ ರಾಜರು ತೀರ್ಥ ಪ್ರಬಂಧದಲ್ಲಿ ಸ್ತೋತ್ರ ಮಾಡಿದ್ದಾರೆ. ಹೀಗೆ ಆ ಕ್ಷೇತ್ರಗಳನ್ನೆಲ್ಲ ದರ್ಶನ ಮಾಡಿಕೊಂಡು ಬರೋ ಕಾಲಕ್ಕೆ ಆವಾಗ ಪಾಂಡ್ಯ ಮಹಾರಾಜನ ಆಳ್ವಿಕೆಯ ಸಂದರ್ಭ. ಚೊಕ್ಕನಾಥ ನಾಯಕ ಅಂತ ರಾಜ ಇದ್ದ. ಈ ಚೊಕ್ಕನಾಥ ನಾಯಕ ಅಕಾಲಿಕ ನಿಧನನಾದಾಗ ಅವನ ಧರ್ಮಪತ್ನಿ ರಾಣಿ ಮಂಗಮ್ಮ ಅಂತಿದ್ಲು.
ಮಹಾಧರ್ಮಿಷ್ಠೆ ಆದ ರಾಣಿ ಆಕೆ ಅವರ ಕಾಲದ ನಿರ್ಮಾಣವಾದ ಅರಮನೆ ಇವತ್ತಿಗೂ ನೋಡಬಹುದು. ಒಂದೊಂದು ಆನೆಯ ಮೈಭಾಗ ಏನಿದೆಯಲ್ಲ, ಬೆನ್ನು ಅಷ್ಟು ದಪ್ಪ ಆ ಅರಮನೆಯ ಕಂಬಗಳಿದ್ದಾವೆ ಅಂತಂದರೆ ಎಷ್ಟು ಭವ್ಯ ಆಗಿರ್ಬೋದು ಯೋಚನೆ ಮಾಡಬಹುದು ನಾವು. ಆ ಅರಮನೆ ಬರೀ ಇಂಥದ್ದೇ ಅರಮನೆ ಅಲ್ಲ, ದೊಡ್ಡ ದೊಡ್ಡ ಅಗ್ರಹಾರಗಳನ್ನು ರಚನೆ ಮಾಡಿದ್ಲು, ನೇಕಾರರಿಗೆ ಅನುಕೂಲ ಮಾಡಿಕೊಟ್ಲು. ಎಂಥೆಂಥ ಕಸುಬು ಮಾಡ್ತಾರೆ ಅವರೆಲ್ಲರಿಗೂ ಕೂಡ, ಮಡಿಕೆಗಳನ್ನು ಮಾಡ್ತಕ್ಕಂಥವ್ರು, ಈ ಥರ ಯಾವ್ಯಾವ ವೃತ್ತಿಯಲ್ಲಿ ಯಾರು ಇರ್ತಾರೋ ಅವರೆಲ್ಲರಿಗೂ ಕೂಡ ಜೀವನೋಪಾಯಗಳನ್ನು ಕಲ್ಪಿಸಿಕೊಟ್ಟ ಮಹಾರಾಣಿ ರಾಣಿ ಮಂಗಮ್ಮ ಅಂತ ಹೇಳಿ. ಈಕೆಯ ಆಸ್ಥಾನದಲ್ಲಿ ಸುಮತೀಂದ್ರ ಬಂದಾಗ ಒಬ್ಬ ವಿದ್ವಾಂಸ ವಾಕ್ಯಾರ್ಥಕ್ಕೆ ಅಂತ ನಿಂತಂತೆ. ವಾಕ್ಯಾರ್ಥಕ್ಕೆ ನಿಂತಾಗ ಅವನು ವಾಕ್ಯಾರ್ಥ ಪ್ರಾರಂಭ ಮಾಡಿದ್ದಾನೆ. ಸುಮತೀಂದ್ರರು ಅದಕ್ಕೆ ಉತ್ತರ ಕೊಡ್ತಾ ಇದ್ದಾರೆ. ಒಂದು ವಿಷಯ ಬಿಟ್ಟು ಇನ್ನೊಂದು ವಿಷಯಕ್ಕೆ ಹಾರಿದಂತೆ, ಅದನ್ನು ಬಿಟ್ಟು ಇನ್ನೊಂದು ವಿಷಯ ಹಾರಿದ್ದು. ಎಲ್ಲಿ ಪ್ರಾರಂಭ ಮಾಡಿತ್ತು ಅಲ್ಲಿ ವಾಕ್ಯಾರ್ಥವೇ ಇಲ್ಲ. ಯಾಕೆ? ಸರಿಯಾಗಿ ಉತ್ತರ ಬರ್ತಾ ಇದೆ ಅಂತಂದರೆ ಹೆಂಗಾದ್ರೂ ಮಾಡಿ ಸೋಲಿಸ್ಬೇಕು ಅಂತ ಬಂದ್ಬಿಡುತ್ತೆ ತಲೆಯಲ್ಲಿ. ಯಾವುದ್ಯಾವುದೋ ಶಾಸ್ತ್ರಕ್ಕೆ ಹೋದಂತೆ ಎಲ್ಲೂ ಬಿಡಲಿಲ್ಲ ಸುಮತೀಂದ್ರರು. ಅವನೆಲ್ಲೆಲ್ಲಿ ವ್ಯಾಕರಣ ಹೋದರೆ ವ್ಯಾಕರಣ, ನ್ಯಾಯ ಹೋದರೆ ನ್ಯಾಯ, ವೇದಾಂತ ಅಂದರೆ ವೇದಾಂತ, ಮೀಮಾಂಸಾ ಅಂದರೆ ಮೀಮಾಂಸಾ, ಪೂರ್ವಮೀಮಾಂಸಾ, ಉತ್ತರ ಮೀಮಾಂಸಾ, ಪ್ರಾಚೀನ ನ್ಯಾಯ, ನವೀನ ನ್ಯಾಯ, ಅಷ್ಟವ್ಯಾಕರಣ, ಐಂದ್ರ, ಚಂದ್ರ, ಕಾಶಕೃತ್ಸ್ನ, ಆಪಿಶಲಿ, ಶಾಕಟಾಯನ, ಪಾಣಿನಿ, ಅಮರ, ಜಿನೇಂದ್ರ ಅಂಥೇಳಿ 8 ಥರದ ವ್ಯಾಕರಣ. ಯಾವುದ್ಯಾವ್ದು ಬರುತ್ತೋ ನಿರುಕ್ತ, ಛಂದಸ್ಸು, ಎಲ್ಲದರಲ್ಲೂ ಅವನು ಪ್ರಶ್ನೆ ಮಾಡಬೇಕು, ತಕ್ಷಣ ಉತ್ತರ ಕೊಡಬೇಕು. ಕೊನೆಗೆ ಸಾಷ್ಟಾಗಿ ನಮಸ್ಕಾರ ಹಾಕಿದಂತ, ಸ್ವಾಮಿ ನಿಮ್ಮದು ಅಪೂರ್ವವಾದ ವಿದ್ವತ್ತು ಅಂತ ನಮಸ್ಕಾರ ಹಾಕಿಬಿಟ್ಟ. ಆವಾಗ ಆ ಮಹನೀಯರ ವಿದ್ವತ್ತಿಗೆ ಮೆಚ್ಚಿ ಆ ಜ್ಞಾನಕ್ಕೆ ತಾನು ಮಾರು ಹೋಗಿ ಆಕೆ ಆ ಶ್ರೀವಲ್ಲಿಪುತ್ತೂರು ಅಂತ ಇವತ್ತಿಗೂ ತಮಿಳುನಾಡಲ್ಲಿ ಆ ಊರಿನ ಹತ್ತಿರದ ಒಂದು ಊರನ್ನು, ಒಂದು ಗ್ರಾಮವನ್ನು, ಇಡೀ ಗ್ರಾಮದ ಉತ್ಪತ್ತಿಯನ್ನೇ ಈ ಶ್ರೀಪಾದರಿಗೆ ಸಲ್ಲಬೇಕು, ಅದು ತಲುಪಬೇಕು ಅನ್ನೋ ಉದ್ದೇಶದಲ್ಲಿ ಇಡೀ ಗ್ರಾಮವನ್ನು ಅರ್ಪಣೆ ಮಾಡಿಬಿಡ್ತಾಳಕ್ಕೆ. ಹಿರಣ್ಯೋದಕ ಪೂರ್ವಕವಾಗಿ ತಾನು ಗುರುಗಳಿಗೆ ಅರ್ಪಣೆ ಮಾಡಿಬಿಡ್ತಾಳೆ. ಅಂಥ ವಿದಗ್ಧ ಪಾಂಡಿತ್ಯ ಸುಮತೀಂದ್ರ ತೀರ್ಥರದು. ಸರಿ, ಹೀಗೆ ಸಂಚಾರ ಮಾಡ್ತಾ ಕ್ಷೇತ್ರಗಳ ಸಂಚಾರಕ್ಕೆ ಹೋಗಿದ್ದಾರೆ. ಆವಾಗ ಏನಾಯಿತು ಅಂತಂದರೆ, ಕರ್ನಾಟಕಕ್ಕೆ ಮೈಸೂರು ಪ್ರಾಂತ್ಯ, ಶ್ರೀರಂಗಪಟ್ಟಣ, ಮೈಸೂರು ಪ್ರಾಂತ್ಯ ಇದೆಲ್ಲ ನೋಡಿಕೊಂಡು ಬರೋ ಕಾಲಕ್ಕೆ ಹಳ್ಳಿಗಳಲ್ಲಿ ಧರ್ಮ ಪ್ರಚಾರ ಮಾಡೋರು. ಒಂದು ಊರಲ್ಲಿ ಹೋಗಿ ಇಳ್ಕೊಂಡಿದ್ದಾರೆ. ಇಳ್ಕೊಂಡಾಗ ಅಲ್ಲಿ ಶ್ರೀಮನ್ ಮೂಲರಾಮದೇವರ ಪೂಜೆ ಆಗಿದೆ, ಪ್ರವಚನಾದಿಗಳಾಗಿದೆ. ಅದಾದ ಮೇಲೆ ತೀರ್ಥವನ್ನು ಕೊಡಬೇಕು. ತೀರ್ಥ ಕೊಡೋ ಕಾಲಕ್ಕೆ ಈ ಊರಲ್ಲಿ ಯಾರೋ ಒಬ್ಬರು ಮಹಾ ಹರಿಭಕ್ತ ಇದ್ದಾರಂತಲ್ಲ, ಅವ್ರನ್ನ ಕರೀರಿ ಅಂತಂದರು ಸುಮತೀಂದ್ರ ತೀರ್ಥ ಶ್ರೀಪಾದರು. ಯಾರು ಅಂತಿದ್ದಾಗ ಅವರೇ ಮಹಾಪ್ರಸಿದ್ಧ ಭಗವದ್ಭಕ್ತಿಯಾದ ಹೆಳವನಕಟ್ಟೆ ಗಿರಿಯಮ್ಮನವರು. ಈ ಗಿರಿಯಮ್ಮನವರು ಈ ಊರಲ್ಲಿದ್ದಾರಲ್ಲ, ಅವ್ರನ್ನ ಕರೀರಿ. ಇಲ್ಲ ಸ್ವಾಮಿ, ಆಕೆಯನ್ನು ಮೊದಲೇ ಕರಿತೀರಿ, ಹೆಣ್ಮಗಳು, ಆಕೆಗೆ ಮಕ್ಕಳಿಲ್ಲ ಹಾಗೆ ಅಂತ ಹೇಳಿ ಅಪವಾದ ಅಲ್ಲಿ ಜೋರು ಮಾತಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಈ ಥರದ ಗುಸುಗುಸು, ಅದು ಗುಸುಗುಸು ಅಂತ ಪ್ರಾರಂಭ ಆದದ್ದು ಜೋರಾಗಿ ಸ್ವಾಮಿಗಳ ಮುಂದೆ. ಯಾಕೇನಾಯಿತು? ಇಲ್ಲ ಸ್ವಾಮಿ, ಹಾಗಾಗಿ ನೀವು ಮೊದಲು ಆಕೆಯನ್ನು ಕರೀರಿ ಅಂತ ಹೇಳಿ ಆದ್ಯ ತೀರ್ಥ ಆ ಭಗವದ್ಭಕ್ತೆ ಕೊಡ್ತಾರೆ. ಅವರು ಗಿರಿಯಮ್ಮನವರು ಬಂದು ಸ್ವಾಮಿಗಳ ಮುಂದೆ ತೀರ್ಥ ಪ್ರಾಶನ ಮಾಡಬೇಕು ಅಂತ ತೀರ್ಥ ಸ್ವೀಕಾರ ಮಾಡಲಿಕ್ಕೆ ಕೈಯನ್ನು ಮುಂದೆ ಮಾಡಿದರೆ ಕೈಯಲ್ಲೆಲ್ಲ ಅಂಕಿತ ಗುರುತಿದೆ. ಧ್ವಜದ್ದು, ಕಮಲದ್ದು, ವಜ್ರದ್ದು, ಅಂಕುಶದ ಚಿಹ್ನೆ. ಸ್ವಾಮಿಗಳು ಆಶ್ಚರ್ಯ ಆಗಿಬಿಡ್ತಾರೆ ಕೈ ನೋಡಿ. ಏನಿದು ಕೈಯಲ್ಲಿ ಇಂಥ ಚಿಹ್ನೆ ಇದೆ, ಯಾಕೆ ಸ್ವಾಮಿ ಏನಾಯಿತು ಅಂತ ಪಕ್ಕದಲ್ಲಿದ್ದವ್ರು ಕೇಳಿದರೆ, ಅಲ್ರಪ್ಪ ಮಕ್ಕಳಿಲ್ಲ ಅಂತ ಹೇಳ್ತಾ ಇದ್ದೀರಿ, ಇಂಥ ಸಾಧ್ವಿಗೆ ಭಗವಂತ ಬಂದು ಕೈಯೆಲ್ಲ ಆಡ್ತಾನೆ, ಈಕೆ ಮೈಮೇಲೆಲ್ಲ ಹತ್ತುತ್ತಾನೆ, ಕುಣಿತಾನೆ, ಆಕೆ ಕೈ ಮೇಲೆಲ್ಲ ಪರಮಾತ್ಮ ನಲ್ದಾಡ್ತಾನೆ, ಕುಡಿದಾಡ್ತಾನೆ. ಸಾಕ್ಷಾತ್ ಕೃಷ್ಣನೇ ಮಗ ಇದ್ದಾಗ ಮಕ್ಕಳಿಲ್ಲ ಅಂತ ಹೇಳ್ತಿರಲ್ಲೋ, ಹುಲುಮಾನವ್ರು ಕಂಡ್ರೋ ನೀವು ಅಂತ ಸ್ವಾಮಿಗಳು ತಿದ್ದಿ ಬುದ್ಧಿ ಹೇಳ್ತಾರಂತವರಿಗೆ. ಎಂಥವ್ರನ್ನ ಹೋಗಿ ಅವಮಾನ ಮಾಡ್ತಾ ಇದ್ದೀರಿ ಅಂತ ಹೇಳಿ, ಗಿರಿಯಮ್ಮನವ್ರ ವ್ಯಕ್ತಿತ್ವ ಇಂಥದ್ದು, ಸ್ವರೂಪ ದೊಡ್ಡ ಯೋಗ್ಯತೆ ಅವ್ರದ್ದು ಅಂತ ಹೇಳಿ ಒಬ್ಬ ಹರಿದಾಸ ಪಂಥದಲ್ಲಿದ್ದ ಸಾಧನಾ ಜೀವಿಗೆ ಅವರ ವೈಶಿಷ್ಟ್ಯವನ್ನು ಎಲ್ಲ ಜನರಿಗೆ ತಿಳಿಸ್ತಾರೆ ಸುಮತೀಂದ್ರ ತೀರ್ಥರು. ನೋಡ್ರಿ, ಎಂಥ ಯತಿಗಳಾದವರು, ಹರಿದಾಸರಾದವರು ಎಷ್ಟು ಸಮಷ್ಟಿ ಪ್ರಜ್ಞೆಯಿಂದ ತಾವು ಸಾಧನೆ ಮಾಡಬೇಕು ಅನ್ನೋದನ್ನು ತೋರಿಸ್ಕೊಟ್ರಿ ಇವರು. ಆವಾಗ ಅವರು ಸ್ತೋತ್ರ ಮಾಡ್ತಾರೆ. ಮದನ ಕೋಟಿ ಮೋಹನಾಂಗ ಮಾಧವ ಪುಣ್ಯಚರಿತ ಕರುಣಾ ಕೃಪಾಂಗ ಹೆಳವನ ಕಟ್ಟೇರಂಗ ಸದಾನಂದ ಸುಮತೀಂದ್ರ ಹೃತ್ಪಂಕಜ ಭೃಂಗ ಕದನ ವಿಕ್ರಮ ಬಾಹು ಧೃತ ಕೋದಂಡ ಸೀತಾರಾಮ ಶ್ರೀ ರಘುನಂದನ ಸೀತಾರಾಮ ಶ್ರೀ ರಘುನಂದನ ಸದಾನಂದ ಸುಮತೀಂದ್ರ ಹೃತ್ಪಂಕಜ ಭೃಂಗ. ನಿರಂತರ ಆನಂದ ತೀರ್ಥರ ಶಾಸ್ತ್ರದ ಚಿಂತನೆಯಲ್ಲಿರುವ ಸುಮತೀಂದ್ರ ತೀರ್ಥರ ಹೃದಯದಲ್ಲಿ ನಲ್ಲಾಡೋ ರಾಮ ಶ್ರೀ ರಘುನಂದನ ರಾಮ ನಮ್ಮನ್ನು ಸಲಹೋ ಅಂತ ಹೇಳಿ
ಗಿರಿಯಮ್ಮನವರು ಆ ಕ್ಷಣದಲ್ಲಿ ರಾಮದೇವರ ಮೇಲೆ ಸ್ತೋತ್ರ ಮಾಡ್ತಾರೆ. ಇದೊಂದು ಅಪೂರ್ವವಾದ ಪ್ರಸಂಗ. ಹಾಗೆ ಸಂಚಾರ ಮಾಡ್ತಾ ಮಂತ್ರಾಲಯ ಪ್ರಭುಗಳ ದರ್ಶನ ಮಾಡ್ತಾರೆ. ಮಂತ್ರಾಲಯ ಕ್ಷೇತ್ರಕ್ಕೆ ಬಂದು ದರ್ಶನ ಮಾಡಿ ಮುಂದೆ ಮತ್ತೆ ಹೀಗೇನೆ ಸಂಚಾರ ಮಾಡ್ತಾ ಹೋಗಬೇಕು ಅನ್ನೋ ಕಾಲಕ್ಕೆ ಆರಣಿ ಅಂತ ಒಂದು ಗ್ರಾಮ ಬರುತ್ತೆ ತಮಿಳುನಾಡಲ್ಲಿ. ದೊಡ್ಡ ಜಹಗೀರ್ದಾರರು ಅಲ್ಲಿದ್ದರು. ಇವತ್ತಿಗೂ ಆರಣಿಯ ಮನೆತನದವರು ಅಂತ ನಾವು ಅಂತರ್ಜಾಲದಲ್ಲಿ ಹುಡುಕಿದ್ರೆ ಸಿಗುತ್ತೆ ಅವ್ರ ಹೆಸರು. ಅಷ್ಟು ದೊಡ್ಡ ಮನೆತನ ಅದು, ಒಳ್ಳೆ ಶ್ರೀಮಂತರವರು. ಅವರಲ್ಲಿ ಒಬ್ಬ ಸುಭಾನುರಾಯ ಅಂತ ಒಬ್ಬನಿದ್ದ. ಅವನ ಮನೆಯಲ್ಲಿ ಸ್ವಾಮಿಗಳನ್ನು ಇಳಿಸ್ತಾರೆ. ಸುಮತೀಂದ್ರ ತೀರ್ಥರು ಅಲ್ಲಿ ತಾವು ವಸತಿಯನ್ನು ಮಾಡ್ತಾರೆ, ಬಿಡಾರ ಹುಡ್ತಾರೆ. ಆಮೇಲೆ ಶ್ರೀಪಾದರು ಇಳ್ಕೊಂಡಿರ್ತಕ್ಕಂಥ ಸ್ಥಳ ಅಂಥೇಳಿ ವಿಶೇಷವಾದ ಉತ್ಸವಗಳೆಲ್ಲ ಆಗುತ್ತೆ, ನವರಾತ್ರಿ ಉತ್ಸವಗಳು. ಇದು ಮುಗಿದಾದ ಮೇಲೆ ಅವನಿಗೆ ಸುಮತೀಂದ್ರನ ಪರೀಕ್ಷೆ ಮಾಡೋಣ ಅಂತ ಒಂದು ಹಂಬಲ ಅವನಿಗೆ. ಯಾಕೆ ಅಂತಂದರೆ ಚೆನ್ನಾಗಿ ಅವನು ಒಳ್ಳೆ ವ್ಯಾಕರಣ ಸಿದ್ಧಿ ಬಂದುಬಿಟ್ಟಿರುತ್ತೆ ಅವನಿಗೆ. ಅವನು ದೊಡ್ಡ ಜಮೀನ್ದಾರ ಆದರೂ ಕೂಡ ಶಾಸ್ತ್ರದ ಜ್ಞಾನವೂ ಚೆನ್ನಾಗಿತ್ತು, ವ್ಯಾಕರಣಾದಿ ಶಾಸ್ತ್ರಗಳ ಜ್ಞಾನ. ಹಾಗಾಗಿ ಅವನು ಅವರನ್ನು ಸವಾಲು ಹಾಕ್ತಾನೆ, ಸ್ವಾಮಿ ನನ್ನ ಜೊತೆಗೆ ತಾವು ಚರ್ಚೆಗೆ ಬರಬೇಕು, ವಾಕ್ಯಾರ್ಥಕ್ಕೆ ಬರಬೇಕು. ಆಗ್ಬೋದು ಅಂತಾರೆ. ಸುಮತೀಂದ್ರಿಗೇನು ಭಾಳ ಆನಂದ, ಇಂಥವೆಲ್ಲ ಬಹಳ ಆನಂದ ಅವರಿಗೆ. ಯಾರ್ಯಾರು ಅಹಂಕಾರದಿಂದ ಬರ್ತಾರೆ ಅದನ್ನು ಇಳಿಸ್ಬೇಕು ಅಂತಲೇ ಇರ್ತಾರೆ ಅವರು. ಸುಭಾನ್ ರಾಯ ಕರೆದ, ಆಗ್ಬಹುದು ಅಂತ ಸ್ವಾಮಿಗಳಂದರು. ಸರಿ, ವ್ಯಾಕರಣದ ಚರ್ಚೆ ಪ್ರಾರಂಭ ಆಯಿತು. ಪ್ರಾರಂಭ ಆದಾಗ ಒಂದಲ್ಲ ಎರಡಲ್ಲ 8 ದಿನ ಬರೀ ವ್ಯಾಕರಣಶಾಸ್ತ್ರದ ಮೇಲಿನ ಚರ್ಚೆ ಅಂತೆ. ಚರ್ಚೆ ಆದಾಗ ಸುಮತೀಂದ್ರ ಎಲ್ಲದಕ್ಕೂ ಪ್ರತ್ಯುತ್ತರ ಕೊಡ್ತಾ ಬಂದರು. ಯಾಕೆಂದರೆ ರಾಯರಲ್ಲಿ ಸಾಕ್ಷಾತ್ ಪಾಠ ಕೇಳಿದ ಮಹಾನುಭಾವರು. ರಾಯರಂತೂ ವ್ಯಾಕರಣ ಶಾಸ್ತ್ರದಲ್ಲಿ ಕೈಯಲ್ಲಿ ಒಂದು ನೆಲ್ಲಿಕಾಯಿ ಇದ್ದರೆ ಅದನ್ನು ಹೆಂಗೆ ಬೇಕಾದ್ರೆ ಹಂಗೆ ನಾವು ಆಡಿಸ್ತೀವಲ್ಲ, ವ್ಯಾಕರಣನೇ ಕರತಲ ಆಮಲಕ ಇದ್ದ ಹಾಗೆ ರಾಯರಿಗೆ. ಅಂಥ ರಾಯರ ಶಿಷ್ಯರು ಇವ್ರ ಮುಂದೆ ಬಂದು ವ್ಯಾಕರಣ ಇವನು ವಾಕ್ಯ ಅರ್ಥ ಮಾಡೋದು. ಸರಿ ಬಂದರು, ಒಳ್ಳೆ ಮೊಸಳೆ ಬಾಯಲ್ಲಿ ಸಿಗಾಕೊಂಡಂಗಾಯ್ತು ಅವನಿಗೆ. ಅವನು ಎಂಥದ್ದೇ ಪ್ರಶ್ನೆ, ಎಂಥದ್ದೇ ಅಪೂರ್ವವಾದ ಶಬ್ದದ ನಿಷ್ಪತ್ತಿ ಎಲ್ಲ ಬಿಡಿಸ್ಲಿಕ್ಕೆ ಶುರು ಮಾಡಿದರು ಸುಮತೀಂದ್ರ ತೀರ್ಥರು. ಇದು ಆದ ಕೂಡ ಏನಾಯಿತು, ಅವನಿಗೆ ಕೇಳ್ದ, ನಿಮಗೆ ವ್ಯಾಕರಣ ಏನೋ ಚೆನ್ನಾಗಿ ಓದಿದ್ದೀರಾ, ಕಾವ್ಯದ ಶ್ಲೋಕ ಎಲ್ಲ ಮಾಡೋಕ್ಕೆ ಬರುತ್ತಾ, ನಿಮಗೆಲ್ಲ ಕಾವ್ಯದ ರಚನೆಯಲ್ಲಿ ಪ್ರಭುತ್ವ ಇದೆಯಾ ಅಂತ ಕೇಳಿದ್ನಂತೆ. ಸನ್ಯಾಸಿಗಳಾದವ್ರಿಗೆ ಕಾವ್ಯ ಗೊತ್ತಿಲ್ಲ, ಅದು ಗೊತ್ತಿಲ್ಲ, ಇದು ಗೊತ್ತಿಲ್ಲ. ಇನ್ನೂ ಖುಷಿ ಆಗ್ಬಿಟ್ರಿ ಇವರು. ಹೇಳ್ತಾರೆ ಇವರು, ಅನಾಸ್ವಾದ್ಯ ಚೌಳೀಂ ಅನಾರಾಧ್ಯ ಕಾಳೀಂ ವಿನಾ ಮಂತ್ರ ತಂತ್ರೈರ್ತೆ ಶಬ್ದ ಚೌರ್ಯಾತ್ ಪ್ರಪಂಚ ಪ್ರಸಿದ್ಧ ಪ್ರಬಂಧಂ ವಿಧಾತುಂ ವಿರಿಂಚಿ ಪ್ರಪಂಚೇ ಮದನ್ಯಕ್ಕ ವಿಕ್ಕಹ. ನಾನು ಶ್ಲೋಕಗಳನ್ನು ರಚನೆ ಮಾಡಬೇಕು ಅಂತ ಅಂದ್ಕೊಂಡು ಅದರ ಸಿದ್ಧಿಯನ್ನು ಪಡೀಲಿಕ್ಕೆ ಚೌಳಿಯ ರಸಪಾನವನ್ನು ಮಾಡಲಿಲ್ಲ, ಕೇವಲ ಕಾಳಿಯ ಆರಾಧನೆಯನ್ನು ಮಾಡಲಿಲ್ಲ, ಯಾವುದೋ ಮಂತ್ರತಂತ್ರ ಒಲಿಸ್ಕೊಂಡು ಯಾವುದೋ ಭೂತದ ಸಿದ್ಧಿಯನ್ನು ಪಡ್ಕೊಂಡು ಮತ್ತೊಂದೋ ಪಡ್ಕೊಂಡು ನಾನು ಇಂಥ ಪ್ರೌಢಿಮೆಯನ್ನು ಪಡೆದಿಲ್ಲ. ಕೇವಲ ಭಗವಂತನ ಅನುಗ್ರಹ, ಮುಖ್ಯ ಪ್ರಾಣನ ರಾಯರ ನಮ್ಮ ಗುರುಗಳ ಅನುಗ್ರಹ ಇದೆ. ಅವರ ಅನುಗ್ರಹದಿಂದ ನಾನು ಕವಿತಾ ರಚನೆ ಮಾಡಲಿಕ್ಕೆ ಶುರು ಮಾಡಿದೆ ಅಂದರೆ ನನಗೆ ಸಮನಾದ ನನ್ನ ಎದುರಿಗೆ ನಿಲ್ಲಬಲ್ಲ ಮತ್ತೊಬ್ಬ ಕವಿ ಇಡೀ ಜಗತ್ತಲ್ಲೇ ಇಲ್ಲ ಅಂತ ಹೇಳ್ತಾರೆ. ಎಂಥ ಆತ್ಮವಿಶ್ವಾಸದ ಮಾತು ನೋಡ್ರಿ. ನಾನು ಮಾಡ್ತೀನಿ ಅಲ್ಲ, ನಮ್ಮ ಗುರುಗಳೆಲ್ಲರ ಅನುಗ್ರಹದಿಂದ ನಾನು ರಚನೆ ಮಾಡಲಿಕ್ಕೆ ನಿಂತೆ ಅಂದರೆ ವಿರಿಂಚಿ ಪ್ರಪಂಚೆ ಮದನ್ಯ ಕವಿಕಃ, ನಾನು ಬಿಟ್ಟು ಇನ್ನೊಬ್ಬ ಕವಿ ಯಾರಿದ್ದ ನೋಡೋಣ ಅಂತ ಹೇಳ್ತಾರೆ. ಇಷ್ಟು ಹೇಳಿದ ಕೂಡಲೇ ಅವನ ಮುಖ ಚಿಕ್ಕದಾಯಿತು. ಯಾಕೆ ಚಿಕ್ಕದಾಯಿತು ಅಂತಂದರೆ ಯಾರಿಗೂ ಗೊತ್ತಾಗದೆ ಅವನೊಂದು ಸಿದ್ಧಿ ಮಾಡ್ಕೊಂಡಿರ್ತಾನೆ. ಏನು ಅಂದರೆ ಜ್ಯೋತಿಷ್ಮಿತಿ ತೈಲ ಅಂತ ಒಂದು ಥರದ ತೈಲ ಇದೆ. ಇದೊಂಥರ ಸಿದ್ಧಿ ಮಾಡ್ಕೊಳ್ಳೋ, ಸಿದ್ಧಿ ಆಗಬೇಕು ಅಂದರೆ ಪಾನ ಮಾಡ್ತಕ್ಕಂಥ ತೈಲದ ಬಗ್ಗೆ ಇರೋ ಒಂದಿಷ್ಟು ಬೇರೆ ಬೇರೆ ಗುಹ್ಯವಾದ ಪ್ರಕ್ರಿಯೆ ಇದು. ಅದೊಂದು ಥರದ ಬೇರೆ ಬೇರೆ ಗಿಡಮೂಲಿಕೆಗಳನ್ನು ಮಿಶ್ರಣ ಮಾಡಿ ಒಂದು ತೈಲವನ್ನು ತಯಾರು ಮಾಡ್ತಾರೆ. ಇದನ್ನು ಕುಡ್ದ ಅಂತಂದರೆ ಒಂದೋ ಅವನು ಸತ್ತು ಹೋಗ್ತಾನೆ ಅದರ ಪ್ರಭಾವದಿಂದ, ಬದುಕುಳಿದ ಅಂದರೆ ಮಹಾವಿದ್ವಾಂಸ ಆಗ್ತಾನೆ. ಸುಭಾನುರಾಯ ಏನು ಮಾಡಿದ್ದ, ಸಣ್ಣ ವಯಸ್ಸಲ್ಲಿ ದಡ್ಡ ಇದ್ದ. ಹಾಗಾಗಿ ಅವನು ಹೇಗಾದರೂ ಬುದ್ಧಿವಂತ ಮಾಡ್ಕೊಳ್ಬೇಕು. ಯಾರೋ ಹೇಳಿಬಿಟ್ರು ಜ್ಯೋತಿಷ್ಮತಿ ತೈಲ ಪಾಲ ಮಾಡ್ಬೋದು ಅಂತ ಹೇಳಿ. ಅದಕ್ಕೆ ಆ ಹುಚ್ಚಿಗೆ ಬಿದ್ದ. ಹೇಳಿದ್ರು ಬೇಡ ಕಣೋ, ಹಿಂಗೆ ಮಾಡಬೇಡಪ್ಪ ಅಂತ ಹೇಳಿದ್ರು. ಕೇಳಲೇ ಇಲ್ಲ ಅವನು. ನನ್ನ ಪ್ರಾಣ ಹೋದ್ರೂ ಪರವಾಗಿಲ್ಲ, ದಡ್ಡಾಗಿ ಬದುಕಬಾರದು ಅಂತ ಹೇಳಿ ಹೋಗಿ ಒಂದು ದಿವಸ ಅಮಾವಾಸ್ಯೆಯ ಸಂದರ್ಭ ಜ್ಯೋತಿಷ್ಮತಿ ತೈಲವನ್ನು ಗಿಡಮೂಲಿಕೆ ಹಾಕಿ ಸಿದ್ಧ ಮಾಡಿ ತಯಾರು ಮಾಡಿ ಕುಡಿದ್ಬಿಟ್ನಂತೆ. ಸತ್ರೂ ಪರವಾಗಿಲ್ಲ, ದಡ್ಡನಾಗಿ ಮಾತ್ರ ಬದುಕಬಾರ್ದು ಅಂಥೇಳಿ. ಅದೇನೋ ಅವನು ಭಾಗ್ಯ ಇತ್ತೋ ಗೊತ್ತಿಲ್ಲ, ಅದರ ಪಾನ ಮಾಡಿದ, ಬದುಕಿದ, ಮಹಾವಿದ್ವಾಂಸ ಆಗಿಬಿಟ್ಟ. ಬದುಕಿದ್ರೆ ಮಾತ್ರ ಪ್ರಚಂಡ ಬುದ್ಧಿವಂತರಾಗ್ತಾರೆ ಅಂತಲೇ ಇದೆ ಅದ್ರ ಬಗ್ಗೆ. ವಿದ್ವಾಂಸ ಆಗಿದ್ದಷ್ಟೇ ಅಲ್ಲದೆ ತನ್ನ ಊರಿಗೆ ಬಂದವ್ರನ್ನ ಅವಮಾನ ಮಾಡ್ತಿದ್ದಂತೆ. ನನ್ನ ಹತ್ರ ಇಂಥ ವಿದ್ವತ್ತಿದೆ, ನೀವೇನು ಓದಿದ್ದೀರಾ ಹಾಗೆ ಅಂತ ವ್ಯಾಕರಣದ ಬೇರೆ ಬೇರೆ ಶಾಸ್ತ್ರದಲ್ಲಿ ಕರೆದು ಚರ್ಚೆ ಮಾಡಿ ಸೋಲಿಸೋನು. ಅಂಥವನು ಇಂಥ ಸಿದ್ಧಿ ಹೆಂಗೆ ಇಷ್ಟೆಲ್ಲ ಜ್ಞಾನ ಬಂದಿತ್ತು ಅನ್ನೋದ್ರ ಹಿಂದೆ ಈ ಚೌಳಿ ರಸದ ಪಾನ, ಜ್ಯೋತಿಷ್ಮತಿ ತೈಲಕ್ಕೆ ಚೌಳಿ ರಸ ಅಂತ ಕರೀತಾರೆ, ಅದ್ರ ಕುಡಿದಿದ್ದ ಅನ್ನೋ ವಿಷಯ ಯಾರಿಗೂ ಗೊತ್ತಿಲ್ಲ. ಸ್ವತಃ ಅವನ ಪತ್ನಿಗೆ ಗೊತ್ತಿರೋದಿಲ್ಲ ಅಂತ.
ಅದನ್ನು ಸುಮತೀಂದ್ರರು ಅಪರೋಕ್ಷ ಜ್ಞಾನಿಗಳು ಎದುರು ಕೂತೆ ಹೇಳ್ಬಿಟ್ರು, ನಾನೇನು ಚೌಳಿ ರಸ ಕೊಡೋದಿಲ್ಲಪ್ಪ ಕಾವ್ಯ ಮಾಡಲಿಕ್ಕೆ ಅಂದರು. ಮುಖ ಸಣ್ಣದಾಗ್ಬಿಡ್ತಾ ಒಂದು. ಇಷ್ಟು ಹೇಳಿದ ಕೂಡಲೇ ಅವರು ಅಪೂರ್ವವಾದ ಶ್ಲೋಕಗಳನ್ನು ರಚನೆ ಮಾಡಿ ಹೇಳಿದರೆ, ಸೊಂಟಕ್ಕೆ ತನ್ನ ಶಲ್ಯ ಹೊದ್ದುಕೊಂಡ ಆ ಧೋತ್ರದ ಶೈಲ್ಯವನ್ನು ಕಟ್ಟಿಕೊಂಡು ಸಾಷ್ಟಾಂಗ ನಮಸ್ಕಾರಕ್ಕೆ ಹೇಳಿಬಿಡ್ತಾನಂತ ಸ್ವಾಮಿಗಳ ಹತ್ರ ಬಂದು. ಪ್ರತಿಮತ ಮುದರಂಭರಯೋ ಯತಯೋ ಬಹವೋ ಹಂತ ವರ್ತಂತಾಂ ಸುಮತೀಯತೆ ವಿತತಮತೆ ಭವತಾ ಸಮತಾಂ ಕಪ್ಪುಮಾನಿಯೇತ. ಸುಮತೀಂದ್ರ ತೀರ್ಥ ಶ್ರೀಪಾದರೆ, ಅನೇಕ ಜನ ಜ್ಞಾನಿಗಳನ್ನು ನಾನು ಕಂಡಿದ್ದೇನೆ, ಆದರೆ ಕೆಲವರು ಉದರಂಭರಣಾರ್ಥವಾಗಿ ತಮ್ಮ ಜ್ಞಾನವನ್ನು ಪ್ರಕಟ ಮಾಡ್ತಾರೆ. ಆದರೆ ನಿಮ್ಮ ಈ ಜ್ಞಾನ ಪ್ರೌಢಿಮೆ, ವಿದ್ವತ್ತು, ಶಾಸ್ತ್ರದ ಅಗಾಧವಾದ ಪಾಂಡಿತ್ಯವನ್ನು ನೋಡಿ ನಿಜವಾಗಲೂ ಸುಮತಿಯತಿಗಳ ಸಮನಾಗಿ ಮತ್ತೊಬ್ಬ ವ್ಯಕ್ತಿ ಬರಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತೀನಿ ಅಂತ ಸಾರಾಸಗಟಾಗಿ ಉದ್ಘೋಷಣೆ ಮಾಡಿಬಿಡ್ತಾನೆ. ನಿಮಗೆ ಸಮನಾದ ಕವಿಯೇ ನಿಜವಾಗ್ಲೂ ನೀವು ಹೇಳಿದ್ದಲ್ಲ, ನಾನು ಹೇಳ್ತಾ ಇದ್ದೀನಿ, ನಿಮಗೆ ಸಮನಾಗಿ ನಿಲ್ಲಬಂದ ಮತ್ತೊಬ್ಬ ವಿದ್ವಾಂಸನ ನಾನು ಕಾಣೋದಿಲ್ಲ ಅಂತ ಸುಮತೀಂದ್ರ ತೀರ್ಥರ ಆ ವೈಭವವನ್ನು ತಾನು ಹೇಳಿ ನಮಸ್ಕಾರ ಹಾಕಿಬಿಡ್ತಾನೆ. ಹೀಗೆ ಅವನ ಅಹಂಕಾರವನ್ನು ಮರ್ದನ ಮಾಡಿದವರು ಸುಮತೀಂದ್ರರು. ಇಂಥ ಪ್ರಸಂಗಗಳನ್ನು ಆವಾಗ ನಿರ್ವಾಹ ಮಾಡ್ತಾಯಿದ್ರು ಇಂಥವರೆಲ್ಲ ಎದುರು ಬಂದಾಗ. ಇನ್ನೊಂದು ವಿಲಕ್ಷಣವಾದ ಘಟನೆ ಇದು. ಏನು ಅಂದರೆ, ಸುಮತೀಂದ್ರ ಹೀಗೆ ಸಂಚಾರ ಮಾಡ್ತಾ ಶ್ರೀರಂಗ ಕ್ಷೇತ್ರಕ್ಕೆ ಬರ್ತಾರೆ. ಶ್ರೀರಂಗ ಕ್ಷೇತ್ರಕ್ಕೆ ಬಂದಾಗ ಅಲ್ಲಿ ಒಂದು ಸಮಸ್ಯೆ ಆಗಿರುತ್ತೆ. ಒಬ್ಬ ಕೇರಳದ ಮಾಂತ್ರಿಕ ಬಂದು ರಂಗನಾಥ ದೇವರ ವಿಗ್ರಹ ಏನಿದೆ ಆ ವಿಗ್ರಹದ ಎಲ್ಲ ತೇಜಸ್ಸನ್ನು, ಕಳೆಯನ್ನು ಆಕರ್ಷಣೆ ಮಾಡಿಬಿಟ್ಟಿರ್ತಾನೆ, ಕಳಾಕರ್ಷಣೆ ಮಾಡಿಬಿಟ್ಟಿರ್ತಾನೆ. ನಾವಿವಾಗ ಶ್ರೀರಂಗಕ್ಕೆ ಹೋದಾಗ ಆ ವಿಗ್ರಹ ನೋಡ್ತಾ ಇದ್ದನ್ನು ಏನೋ ಒಂದು ಆನಂದ ಆಗುತ್ತೆ ನಮಗೆ, ಏನೋ ಒಂದು ಜೀವಕಳೆ ಆ ವಿಗ್ರಹದಲ್ಲಿ ಕಾಣುತ್ತೆ, ಆ ಕಣ್ಣಲ್ಲಿ ಎದ್ದು ಕಾಣುತ್ತೆ. ಆದರೆ ಆವಾಗ ಏನಾಗಿತ್ತು, ಆ ವಿಗ್ರಹದ ಎಲ್ಲ ತೇಜಸ್ಸನ್ನು ತಾನು ಅದನ್ನು ಕಳಾಕರ್ಷಣೆ ಮಾಡಿದ್ರಿಂದ ನಿಸ್ತೇಜವಾದ ಕರಿ ಕಲ್ಲ ಆದಂಗೆ ಆಗಿಬಿಟ್ಟಿತ್ತಂತೆ ದೇವರ ವಿಗ್ರಹ. ಬರ್ತಾ ಬರ್ತಾ ಜನರಿಗೆಲ್ಲ ಗೊತ್ತಾಯ್ತು, ಇದು ಯಾಕೆ ಹಿಂಗಾಗ್ತಾ ಇದೆ ಗೊತ್ತಾಗ್ತಿಲ್ಲ. ಅರ್ಚಕರಿಗೂ ಗೊತ್ತಾಗಲಿಲ್ಲ, ಎಂಥ ಪೂಜೆ ಮಾಡಿದ್ರು ಏನು ಮಾಡಿದ್ರು ಗೊತ್ತಾಗಲಿಲ್ಲ. ಕೊನೆಗೆ ಏನಾಯಿತು ಅಂತಂದರೆ, ರಾಣಿ ಮಂಗಮ್ಮನವರೆಗೂ ವಿಷಯ ಹೋಯಿತು. ಆಕೆಯ ಹತ್ತಿರ ಧರ್ಮಿಷ್ಠ ರಾಣಿ ಆಕೆಯವರೆಗೂ ವಿಷಯ ಹೋದ ಕೂಡಲೇ ಏನು ಮಾಡಬೇಕು, ಆವಾಗ ಸುಮತೀಂದ್ರರೇ ಇದಕ್ಕೆ ತಕ್ಕ ಉತ್ತರವನ್ನು ಕೊಡಬಲ್ಲರು ಅಂಥೇಳಿ ಅವರನ್ನು ಪ್ರಾರ್ಥನೆ ಮಾಡಿಕೊಂಡು ಶ್ರೀರಂಗಕ್ಕೆ ಕರೆಸ್ಕೊಳ್ತಾಳೆ. ಸಂಚಾರತ್ವೇನ ಶ್ರೀರಂಗಕ್ಕೆ ಸುಮತೀಂದ್ರ ತೀರ್ಥ ಶ್ರೀಪಾದರು ಬಂದಾಗ ಅವ್ರ ಹತ್ತಿರ ತಾನು ಹೇಳ್ತಾಳೆ, ಸ್ವಾಮಿ ಹೀಗೀಗಾಗಿದೆ, ಯಾರೋ ಕಳೆ ಎಲ್ಲ ಕಮ್ಮಿ ಆಗ್ತಾ ಇದೆ ಅಂತ ತಿಳಿಸ್ತಾ ಇದ್ದಾರೆ, ಹಾಗಾಗಿ ಇದಕ್ಕೆ ಪರಿಹಾರ ತಾವೇ ಸೂಚಿಸಬೇಕು. ಸರಿ ಅಂತ ಸುಮತೀಂದ್ರರು ರಂಗನಾಥ ದೇವರ ಗುಡಿಗೆ ಹೋದರು, ದೇವರ ದರ್ಶನ ಎಲ್ಲ ಮಾಡಿಕೊಂಡು ಸೂಕ್ಷ್ಮವಾಗಿ ನಿಂತಾದ ಕೂಡಲೇ ಅವ್ರು ಹೋದ ಕಾಲ ಧನುರ್ಮಾಸದ ಸಂದರ್ಭ. ಧನುರ್ಮಾಸದ ಸಂದರ್ಭದಲ್ಲಿ ಅವತ್ತಿನ ದಿವಸ ಎಲ್ಲ ನೋಡಿ ಅಲ್ಲಿ ಅರ್ಚಕರಿಗೆ ಹೇಳಿದ್ರಂತೆ, ಬೆಳಿಗ್ಗೆ ನೀವು ಆಹಾರ ಸಿದ್ಧಪಡಿಸೋ ಕಾಲಕ್ಕೆ, ನೈವೇದ್ಯ ಸಿದ್ಧ ಮಾಡೋ ಕಾಲಕ್ಕೆ ಹೀಗೆ ಮಾಡಿ ಅಂತ ಹೇಳಿದ್ರು. ಅದಕ್ಕೆ ತಕ್ಕ ಹಾಗೆ ಅವರೆಲ್ಲ ಸಿದ್ಧಪಡಿಸಿದ್ರು. ಧನುರ್ಮಾಸದ ಕಾಲದಲ್ಲಿ ವಿಶೇಷ ಏನು ಅಂದರೆ, ತಮಿಳುನಾಡಿನ ಬಹುತೇಕ ದೇವಾಲಯಗಳಲ್ಲಿ ದೇವರ ಮೈ ಮೇಲೆ ಒಂದು ವಿಶಿಷ್ಟವಾದ, ನಾವಿವತ್ತು ಏನು ಚಳಿಯಿಂದ ರಕ್ಷಣೆ ಮಾಡ್ಕೊಳ್ಬೇಕು ಅಂತ ಸ್ವೆಟ್ರು ಅಂತ ಹೇಳ್ತೀವಲ್ಲ, ಆ ಥರದ ಒಂದು ಮುತ್ತಿನ ವಸ್ತ್ರವನ್ನು ಹೊಲಿದು ದೇವರಿಗೆ ಅದನ್ನು ಮೈ ಮೇಲೆ ಹಾಕಿ ಅಲಂಕಾರ ಮಾಡಿರ್ತಾರೆ. ಅಂಥ ಸಂದರ್ಭ ಅದು. ಸುಮತೀಂದ್ರರು ಸೂಚನೆ ಮಾಡಿ ಆದ ಕೂಡಲೇ ಮರುದಿವಸ ಬೆಳಿಗ್ಗೆಯ ಸಂದರ್ಭ, ದೇವರ ನೈವೇದ್ಯ ಎಲ್ಲ ಆಯಿತು. ನೈವೇದ್ಯ ಆದ ಕೂಡಲೇ ನೈವೇದ್ಯದ ಪಾತ್ರೆಯನ್ನಿಟ್ಟರು. ಇಟ್ಟಾದ ಕೂಡಲೇ ರಂಗನಾಥ ದೇವರ ತೇಜಸ್ಸು ಮತ್ತೆ ಕಮ್ಮಿ ಆಗ್ತಾ ಬಂತು. ಕಮ್ಮಿ ಆಗ್ತಾ ಬಂದ ಹಾಗೆ ಇದ್ದಕ್ಕಿದ್ದಾಗೆ ಗರ್ಭಗುಡಿಯ ಒಳಗಿನ ಮೂಲೆಯಿಂದ ಅಯ್ಯೋ ಕಾಪಾಡಿ 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 ಅಂತ ಏನಾಗಿದೆ ಅಂತ ನೋಡಿದರೆ, ಅಲ್ಲಿ ಒಬ್ಬ ಆ ಕಳಾಕರ್ಷಣ ಮಾಡ್ತಾ ಇದ್ದ ಮಾಂತ್ರಿಕ ಸಿಗ್ಬಿದ್ದಿರ್ತಾನವನು. ಇಷ್ಟು ದಿವಸ ಸಿಗ್ಬಿಡದೆ ಇರೋನು ಈಗ ಹೆಂಗೆ ಸಿಗ್ಬಿದ್ದ ಅಂತಂದರೆ, ಸುಮತೀಂದ್ರ ಗೊತ್ತಿರುತ್ತೆ ಇವನು ಅಂತಿಂಥ ಮಾಂತ್ರಿಕ ಅಲ್ಲ, ಕೇರಳದಲ್ಲಿ ಯಕ್ಷಿಣಿ ವಿದ್ಯೆಯನ್ನು ಸಂಪಾದನೆ ಮಾಡಿಕೊಂಡು ಬಂದ ಮಾಂತ್ರಿಕ. ಅವನು ತಾನು ಪ್ರತಿನಿತ್ಯ ರಂಗನಾಥ ದೇವರ ಕಳಾಕರ್ಷಣೆಯನ್ನು ಮಾಡಿ ಆ ಕಲೆಗಳನ್ನು ನೀರಲ್ಲಿ ಅದನ್ನು ಆವಾಹಿಸಿಕೊಂಡು ಆ ನೀರನ್ನು ತಾನು ಕುಡಿತಾ ಇದ್ದಂತೆ. ಹಿಂಗೆ ಮಾಡ್ಕೊಳ್ಬೇಕು ಅಂತ ಆ ಒಂದು ಯೋಜನೆಯಲ್ಲಿದ್ದ ಅವನು. ಹೀಗೆ ಬಂದಾಗ ದೇವರ ನೈವೇದ್ಯ ಆದ ಕೂಡಲೇ ನೈವೇದ್ಯವನ್ನು ತಿಂತಾ ಇದ್ದ. ಸುಮತೀಂದ್ರ ಹಿಂದಿನ ದಿವಸ ಒಂದು ಉಪಾಯ ಹೇಳಿಕೊಟ್ಟಿದ್ರು, ಅದೇ ಉಪಾಯದಲ್ಲಿ ಅವರು ನೈವೇದ್ಯ ಮಾಡಿದ್ರಂತೆ. ಅಲ್ಲಿ ಅವರು ಏನಂದರೆ ಮೆಣಸು ಭಾಳ ಹಾಕಿಬಿಟ್ಟಿದ್ರು. ಹುಗ್ಗಿಯಲ್ಲಿ ಮೆಣಸನ್ನು ಚೆನ್ನಾಗಿ ಅರೆದು ಅದರಲ್ಲಿ ಮಿಶ್ರಣ ಮಾಡಿದ್ರು. ಮೆಣಸು ಇಷ್ಟಿದೆ ಅಂತ ಗೊತ್ತೇ ಇಲ್ಲ, ಅವನು ಚೆನ್ನಾಗಿ ತಿಂದ್ಬಿಟ್ಟಿದ್ದಾನೆ. ಒಂದು 5-6 ಮುಷ್ಟಿ ತಿಂದಿದ್ದಾನೆ. ತಿಂದು ಕೂಡಲೇ ಕಣ್ಣಿಗೆ ಕಾಣ್ತಾ ಇದ್ದಿಲ್ಲ. ಆದರೆ ಅವತ್ತು ಕಂಡ ಅವನು. ಯಾಕೆ ಕಂಡ ಅಂತಂದರೆ, ಅವನು ತಿಂದಾಗ ಆ ಖಾರದ ಪ್ರಭಾವಕ್ಕೆ ಕಣ್ಣೀರು ಹರಿಲಿಕ್ಕೆ ಪ್ರಾರಂಭ ಆಯಿತು. ಕಣ್ಣೀರು ಇಳಿದು ಬರೋ ಕಾಲಕ್ಕೆ ಆ ಕಣ್ಣಿಗೆ ಹಚ್ಕೊಂಡಿದ್ದ ಅಂಜನ ಏನಿದೆ ಕಾಡಿಗೆ, ಅದೆಲ್ಲ ಅಳಿಸಿ ಹೋಯ್ತಂತೆ. ಆ ಅಂಜನದ ಪ್ರಭಾವದಿಂದ ಯಾರಿಗೂ ಕಾಣ್ತಾ ಇದ್ದಿಲ್ಲ ಆ ದುಷ್ಟ. ಇವಾಗ ಆ ಕಣ್ಣೀರಿನ ಪ್ರಭಾವಕ್ಕೆ ಅಂಜನ ಅಳಿಸಿದ ಕೂಡಲೇ ಸಿಗ್ಬಿದ್ದ.
ಆ ನರಳಾಡ್ಲಿಕ್ಕೆ ಶುರುವಾಯಿತು. ಆ ಉರಿಗೆ, ಭಯಂಕರವಾದ ಉರಿಗೆ ಸಿಗಿಬಿದ್ದ. ಸುಮತೀಂದ್ರ ಮುಂದೆ ಹಿಡಿದು ತೊಗೊಂಡು ಬಂದರು. ತೊಗೊಂಡು ಬಂದು ಇವರೇನು ಮಾಡ್ತಾರೆ ನನಗೆ ಅಂತ ನೋಡ್ಲಿಕ್ಕೆ ಬಂದ. ಆದರೆ ಸುಮತೀಂದ್ರ ತೀರ್ಥರವರ ಮಹಾಮಂತ್ರ ಸಿದ್ಧಿ ಅವರಿಗೆ, ಆಚಾರ್ಯ ತಂತ್ರಸಾರೋಕ್ತ ಜಪ ಮಾಡುವ ಮಹಾನುಭಾವರವರು. ಅವನು ಯಾವ ಕೃತ್ಯ ಪ್ರಯೋಗ ಮಾಡಿದ್ನಲ್ಲ, ಸುಮತೀಂದ್ರ ಮೇಲೆ ಒಂದು ಪಿಶಾಚಿಯನ್ನು ಬಿಡೋಣ ಅವ್ರ ಹಿಂದೆ, ಅವರಿಗೆ ಯಾತನೆ ಕೊಡಲಿಕ್ಕೆ, ತೊಂದರೆ ಕೊಡಲಿಕ್ಕೆ ಅಂತಂದರೆ ಆ ಪಿಶಾಚಿ ಇವನನ್ನೇ ಹಿಂಬಾಲಿಸ್ಕೊಂಡು ಬಂತಂಥದ್ದು ಇವರ ಮಂತ್ರಸಿದ್ಧಿಯನ್ನು ಕಂಡು. ಕೊನೆಗೆ ತಾನು ಶರಣಾಗತನಾಗಿ ಬಂದು ತಪ್ಪಾಯಿತು ಅಂತ ಕ್ಷಮೆಯನ್ನು ಕೇಳಿ ಆ ಊರನ್ನೇ ಬಿಟ್ಟು ಹೊರಟು ಹೋದ ಅಂತ ಇತಿಹಾಸ ಹೇಳುತ್ತೆ. ಹೀಗೆ ಅಂಥ ರಂಗನಾಥ ದೇವರ ತೇಜಸ್ಸೇ ಹೊರಟೋಗ್ತಕ್ಕಂಥ ಸಂದರ್ಭದಲ್ಲಿ, ದೇವರಿಗೇನು ತೇಜಸ್ಸು ಹೊರಟೋಗೋದು ಅಂತಿಲ್ಲ, ಆದರೆ ಆ ಶಿಲಾ ವಿಗ್ರಹದಲ್ಲಿದ್ದ ತೇಜಸ್ಸು ಹೊರಟೋಗ್ಬೇಕಾದ್ರೆ ತನ್ನ ಭಕ್ತನಿಗೆ ಹೆಸರು ಕೊಡಬೇಕು ಅಂತ ದೇವರಿದೊಂದು ಆಟ ಆಡಿದ್ದು. ದೇವರು ತನ್ನ ಭಕ್ತರನ್ನ ಹೇಗೆ ಹೆಸರು ಕೊಡ್ತಾನೆ ತನ್ನ ಭಕ್ತರಿಗೆ ಅನ್ನಲಿಕ್ಕೆ ಇದೊಂದು ಸಾಕ್ಷಿ ಇದು. ಹಾಗಾಗಿ ಅಂಥ ಮಾಂತ್ರಿಕನ ತೊಂದರೆಯನ್ನು ಪರಿಹಾರ ಮಾಡಿ ಮತ್ತೆ ಆ ಹೋದ ಎಲ್ಲ ಆ ಕಳೆ ತೇಜಸ್ಸು ಬರೋ ಥರ ಮಾಡಿದ ಮಹಾನುಭಾವರೇ ಸುಮತೀಂದ್ರ ತೀರ್ಥ ಶ್ರೀಪಾದರು. ಅದಕ್ಕೇನಾಯಿತು, ಅಲ್ಲಿ ದೇವಸ್ಥಾನದವರೆಲ್ಲ ಬಂದು ವಿನಂತಿ ಮಾಡಿಕೊಂಡ್ರು, ಸ್ವಾಮಿ ತಾವು ದಯವಿಟ್ಟು ಮುಂದೆ ಯಾವ ದಿನಗಳಲ್ಲೂ ಕೂಡ ಈ ತೊಂದರೆ ಆಗಬಾರ್ದು ಈ ಕ್ಷೇತ್ರದಲ್ಲಿ ಅನ್ನೋ ಹಾಗೆ ಏನಾದರೂ ಮಾಡಿ ಅಂದಾಗ, ಶ್ರೀರಂಗ ಕ್ಷೇತ್ರದ ದೇವಸ್ಥಾನದ 8 ಬೇರೆ ಬೇರೆ ದಿಕ್ಕು ವಿದಿಕ್ಕುಗಳಲ್ಲಿ 8 ಪ್ರಾಣದೇವರ ಪ್ರತೀಕಗಳನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಸುಮತೀಂದ್ರ ತೀರ್ಥರು. ಇವತ್ತು ನಮಗೆ ಕಾಲಾನುಗುಣವಾಗಿ ಕೆಲವು ಸಿಗಬಹುದು, ಕೆಲವು ಸಿಗದೇ ಇರಬಹುದು, ಆದರೆ ಒಂದಂತೂ ಮುಖ್ಯವಾಗಿ ಸಿಗತ್ತೆ. ರಂಗನಾಥ ದೇವರ ದರ್ಶನಕ್ಕೆ ಅಂತ ಹೋಗಬೇಕಾದ್ರೆ ನಾವು ಹೋದ ಕೂಡಲೇ ಬಲಭಾಗದಲ್ಲಿ ಒಂದು ಕಂಬದ ಮೇಲೆ 4 ಕಂಬಗಳ ಪುಟ್ಟ ಮಂಟಪ ಇದ್ದಾಗಿದೆ. ಅದರ ಮೇಲೆ ಮುಖ್ಯ ಪ್ರಾಣದೇವರು ಒಂದು ಕಾಲನ್ನು ಕೆಳಗಿಟ್ಟು ಹೀಗೆ ಕೈ ಮುಗಿದು ನಿಂತ ಭಂಗಿಯಲ್ಲಿರುವ ಒಂದು ಪ್ರತೀಕ ಇದೆ. ಅದು ಬೇರೆ ಯಾರೂ ಮಾಡಿದ್ದಲ್ಲ, ಸುಮತೀಂದ್ರ ತೀರ್ಥ ಶ್ರೀಪಾದರು ಇಂಥ ಯಾವುದೇ ಕೃತ್ಯಪ್ರಯೋಗ, ಆಭಿಚಾರ ಪ್ರಯೋಗ ಅಲ್ಲಿ ಆಗಬಾರ್ದು ಅನ್ನೋ ಉದ್ದೇಶದಲ್ಲೇ 8 ದಿಕ್ಕುಗಳಲ್ಲಿ ಅಷ್ಟದಿಗ್ಬಂಧನವನ್ನು ಮಾಡಿ ಮುಖ್ಯ ಪ್ರಾಣ ಪ್ರತೀಕಗಳನ್ನು ಪ್ರತಿಷ್ಠಾಪನೆ ಮಾಡ್ತಾರೆ. ಅದರಲ್ಲಿ ಒಂದು ಇವತ್ತು ನಮಗೆ ಕಾಣಸಿಗುತ್ತೆ. ಅದರ ಹಿಂದ್ಗಡೆ ಭಾಗದಲ್ಲೇ ಮಹಾನುಭಾವರು ವ್ಯಾಸರಾಯರು ಚಂದ್ರಿಕಾ ಗ್ರಂಥವನ್ನು ಬರೆದಿರ್ತಕ್ಕಂತಹ ಸ್ಥಳ ಚಂದ್ರಿಕಾ ಮಂಟಪ ಇದೆ. ಇಂಥ ಐತಿಹಾಸಿಕವಾದ ರೋಮಾಂಚನಕಾರಿಯಾದ ಕಾರ್ಯವನ್ನು ಸುಮತೀಂದ್ರ ತೀರ್ಥ ಶ್ರೀಪಾದರು ಮಾಡ್ತಾರೆ. ಹೀಗೆ ಇಂಥ ಕ್ಷೇತ್ರದ ಮಹತ್ವವನ್ನು ಉಳಿಸಿದ್ದಕ್ಕೆ ರಾಣಿ ಮಂಗಮ್ಮ ಸ್ವಾಮಿಗಳಿಗೆ ಏನು ಕೊಡಬೇಕು ಅಂತ ತಾನೇ ತಮ್ಮಲ್ಲಿ ವಂಶಪಾರಂಪರ್ಯವಾಗಿ ಪೂಜೆಗೊಂಡ ನೀಲಾದೇವಿ ಕರಾರ್ಚಿತ ವೈಕುಂಠ ವಾಸುದೇವರ ಪ್ರತಿಮೆ ಇರುತ್ತೆ. ಕೃಷ್ಣನ ಪತ್ನಿಯಾದ ಅಷ್ಟಮಹಿಷಿಯರಲ್ಲಿ ಷಣ್ಮಹಿಷಿಯರಲ್ಲಿ ಒಬ್ಬಳಾದ ನೀಲಾದೇವಿ ಪೂಜೆ ಮಾಡಿದ ಅಪೂರ್ವ ಪ್ರತೀಕ ಅದು. ಅದರಲ್ಲಿ 3 ಜನ ಶ್ರೀಭೂದೇವಿ, ನೀಲಾದೇವಿ ಕರಾರ್ಚಿತ, ಅವರ ಜೊತೆಗಿರತಕ್ಕಂಥ ವೈಕುಂಠ ವಾಸುದೇವರು ಅಂತ ಬಹಳ ವಿಲಕ್ಷಣವಾದ ವಿಶಿಷ್ಟವಾದ ಭಂಗಿಯಲ್ಲಿ ಕೂತಿರ್ತಕ್ಕಂಥ ಭಗವಂತನ ಪ್ರತೀಕ ಅದು. ಅದನ್ನೇ ತಂದು ಅರ್ಪಣೆ ಮಾಡಿಬಿಡ್ತಾಳೆ. ಇವತ್ತಿಗೂ ಕೂಡ ಮಂತ್ರಾಲಯ ಮಠದ ಪರಂಪರೆಯಲ್ಲಿ ಶ್ರೀಗಳು ಪೂಜೆ ಮಾಡತಕ್ಕಂತಹ ಸಂದರ್ಭದಲ್ಲಿ ಆ ಪ್ರತೀಕವನ್ನು ತೋರಿಸ್ತಾರೆ. ಬೇರೆ ಬೇರೆ ಮಣಿಗಳಲ್ಲಿ ಕೆತ್ತಿದ ವಿಶಿಷ್ಟವಾದ ಪ್ರತೀಕ ಅದು. ಅಂಥದ್ದನ್ನೇ ತನ್ನ ಭಾಂಡಾಗಾರದಲ್ಲಿ, ರತ್ನ ಭಾಂಡಾಗಾರದಲ್ಲಿದ್ದ ಪ್ರತಿಮೆಯನ್ನು ಅರ್ಪಣೆ ಮಾಡಿ ಸ್ವಾಮಿಗಳಿಗೆ ಕೊಟ್ಬಿಡ್ತಾಳೆ. ಅವರ ಕೀರ್ತಿಯನ್ನು ಕೇಳಿ ಸಾವಿರಾರು ಎಕರೆ ಭೂಭಾಗಗಳನ್ನು ಅರ್ಪಣೆ ಮಾಡ್ತಾಳೆ. ಒಂದಲ್ಲೆರಡಲ್ಲ, ಸಾವಿರ ಎಕರೆ ಕೊಟ್ಟಿದ್ದು. ಅದಕ್ಕೆ ಇವತ್ತಿಗೂ ಕೂಡ ಶ್ರೀರಂಗ ಕ್ಷೇತ್ರದಲ್ಲಿ ಅದಲ್ಲಿ ಸುಮತೀಂದ್ರ ಸನ್ನಿಧಾನ ಇದೆ. ಅದಕ್ಕೆ ಸುಮತೀಂದ್ರ ಮಠ ಅಂತಲೇ ಹೆಸರು. ಆಕೆ ಪ್ರಾರ್ಥನೆ ಮಾಡಿಕೊಂಡು ಇಲ್ಲೇ ಇರಬೇಕು ಅಂದದಕ್ಕೆ ಸುಮತೀಂದ್ರ ತೀರ್ಥರು ರಂಗನಾಥನ ಸನ್ನಿಧಾನದಲ್ಲೇ ತಾವು ವಾಸವನ್ನು ಮಾಡಿ ಆ ರಂಗನಾಥ ದೇವರ ಸೇವೆಯನ್ನು ಮಾಡಿ ಪರವಾದಿ ನಿಗ್ರಹ, ಭಗವಂತನ ಸರ್ವೋತ್ತಮತ್ವವನ್ನು ಸ್ಥಾಪನೆಯನ್ನು ಮಾಡಿ ತಮ್ಮ ಶಿಷ್ಯರಿಗೆ ತಾವು ಉಪೇಂದ್ರ ತೀರ್ಥ ಶ್ರೀಪಾದರು ಅಂತ ಅಭಿಧಾನವನ್ನು ಕೊಟ್ಟು ಆ ರಂಗನಾಥನ ಸೇವೆಯನ್ನು ಮಾಡ್ತಾ ಶ್ರೀರಂಗ ಕ್ಷೇತ್ರದಲ್ಲಿ ಆಶ್ವೀಜ ಕೃಷ್ಣ ದ್ವಾದಶಿಯ ತಿಥಿಯ ದಿನ ತಾವು ಲಯಚಿಂತನೆಯನ್ನು ಮಾಡಿ ಈ ದೇಹವನ್ನು ತ್ಯಾಗ ಮಾಡಿ ಇವತ್ತಿಗೂ ಕೂಡ ತೇಜೋ ರೂಪದಲ್ಲಿ ಆ ಕ್ಷೇತ್ರದಲ್ಲಿ ಸನ್ನಿಹಿತರಾಗಿ ನಮಗೆ ಅನುಗ್ರಹವನ್ನು ಮಾಡ್ತಿರತಕ್ಕಂತಹ ಮಹಾನುಭಾವರು ಶ್ರೀ ಸುಮತೀಂದ್ರ ತೀರ್ಥ ಗುರುಸಾರ್ವಭೌಮರು. ಹಾಗಾಗಿ ರಂಗನಾಥನ ಉತ್ಸವ ಪ್ರತಿ ವರ್ಷ ಸುಮತೀಂದ್ರ ತೀರ್ಥ ಮಠದ ಮುಂದೆ ಹಿಂಗೆ ಬಂದು ಹಿಂಗೊಂದ್ಸಲ ಹಿಂಗೆ ರಂಗನಾಥ ನೋಡ್ಕೊಂಡು ಹೋಗ್ತಾನೆ. ರಂಗನಾಥ ಬಂದು ಅವರಿಗೆ ಅನುಗ್ರಹ ಮಾಡಿ ಹೋಗಬೇಕು ಅಂದರೆ ಎಂಥ ಭಕ್ತಿ ಭಗವಂತನನ್ನು ಕರೆಸ್ಕೊಳ್ಳಿಕ್ಕೆ ಅವರಲ್ಲಿ ಇರಬೇಕು ಅನ್ನೋದನ್ನು ನಾವೆಲ್ಲರೂ ಕೂಡ ಅನುಸಂಧಾನ ಮಾಡಬಹುದು ಅಂತ ಹೇಳ್ತಾ, ಈ ಕ್ಷೇತ್ರಕ್ಕೆ ಹೋದಾಗ ಶ್ರೀರಂಗದಲ್ಲಿ ರಂಗನಾಥನ ದರ್ಶನ ಮಾಡಿ ಸುಮತೀಂದ್ರ ತೀರ್ಥ ಶ್ರೀಪಾದರ ಅನುಗ್ರಹವನ್ನು ಪಡೆದು ಕೃತಕೃತ್ಯರಾಗೋಣ ಅಂತ ಹೇಳ್ತಾ ಈ ಸುಮತೀಂದ್ರ ತೀರ್ಥ ಶ್ರೀಪಾದರ ಚಿಂತನೆಯನ್ನು ಸಮಾಪ್ತಿ ಮಾಡ್ತಾ ಇದ್ದೇನೆ. ಇಂಥ ಮಹಾಮಹಿಮೆಯ ಪ್ರವಚನದ ಸೇವಾಕರ್ತೃಗಳು ಸುಬ್ಬರಾಯ ಮತ್ತು ಭಾಗ್ಯಲಕ್ಷ್ಮಿ ದಂಪತಿಗಳು, ಇವರಿಗೂ ಕೂಡ ಈ ಮಹನೀಯರ ಅನುಗ್ರಹ ಇರಲಿ ಅಂತ ಪ್ರಾರ್ಥನೆ ಮಾಡಿ 2 ಮಾತನ್ನು ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಮಧ್ವೇಶಾರ್ಪಣಮಸ್ತು.